ನಮಸ್ಕಾರ ಪಾಟೀಲ್ರೆ. ಏನೊಂದು ಹೇಳಿಕೆ ಕೊಟ್ಟಿದ್ರಿ ಪ್ರಕಾಶ್ ರೈ ಅವರೇ, ಅವರು ತೆಲಂಗಾಣಗೆ, ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ, ಗುಜರಾತ್ನಲ್ಲೂ ಹೋರಾಟ ಮಾಡಿ ಅಂತ. ಸ್ವಾಮಿ, ಇದು ದೇವನಹಳ್ಳಿ ರೈತರ ಸಮಸ್ಯೆ. ಕರ್ನಾಟಕದಲ್ಲೇ ದೇವನಹಳ್ಳಿನಲ್ಲೇ ಹೋರಾಟ ಮಾಡಬೇಕು. ಅಲ್ಲೆಲ್ಲ ಹೋರಾಟ ಮಾಡಿದೀವಿ. ತಮಿಳುನಾಡಿನಲ್ಲಿ 100 ದಿನ ರೈತರು ಮಹಾಪ್ರಭು ಮುಂದೆ ಡೆಲ್ಲಿಲಿ ಕೂತಾಗ ಹೋಗಿ ಕೂತವನು ನಾನೇ. ಪಂಜಾಬ್, ಹರಿಯಾಣದ ರೈತರು ಹೋರಾಟ ಮಾಡೋದಾಗಿದ್ದವನು ನಾನೇ. ನಾವು ಎಲ್ಲ ಕಡೆನೂ ಮಾತಾಡ್ತೀವಿ. ನಾವು ಮಣಿಪುರದಲ್ಲಿ ಅನ್ಯಾಯ ಆದ್ರೂ ಮಾತಾಡ್ತೀವಿ, ಪ್ಯಾಲೆಸ್ಟೈನ್ ಅನ್ಯಾಯ ಆದ್ರೂ ಮಾತಾಡ್ತೀವಿ. ಇನ್ನು ಗುಜರಾತಿನ ಗುಜರಾತಿ ಮಹಾಪ್ರಭು ಪ್ರಧಾನಿ ಅವ್ರನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ. ಆಯಾ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಾವು ಯಾವ ಪಕ್ಷದವರು ಅಲ್ಲ, ಜನರ ಪಕ್ಷದವರು. ನೀವು ಒಂದು ಪಕ್ಷದವರು. ಹೀಗಾಗಿ ಜನರಿಗೆ ಎಲ್ಲೇ ಸಮಸ್ಯೆ ಆದರೂ ಮಾತಾಡೋದು ನಮ್ಮ ಕರ್ತವ್ಯ. ಅದು ಹೋರಾಟ. ಅದು ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಇನ್ನು ಈ ದೇವನಹಳ್ಳಿ ವಿಷಯಕ್ಕೆ ಬರೋಣ. ನೋಡಿ, ಮುಖ್ಯಮಂತ್ರಿಗಳು ಸಭೆ ಕರೆದು ಒಂದು ಮಾತು ಹೇಳಿದ್ದಾರೆ. ನಾವು ಜನಪರವಾದ ನಿರ್ಧಾರ ತಗೋಬೇಕು ಅಂತಿದ್ದೀವಿ, ಆದರೆ ಅದರಲ್ಲಿ ಒಂದು ಕಾನೂನಿನ ಒಂದಷ್ಟು ಕಷ್ಟಗಳಿವೆ, ಅದನ್ನು ನಾನು 15ನೇ ತಾರೀಕು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದರ ಕಾನೂನು ಕಷ್ಟಗಳನ್ನು ತೀರಿಸಬಹುದು, ಜನಪರವಾಗಿ ಒಂದು ನಿಲುವು ಹೇಗೆ ತಗೋಬಹುದು ಅಂತ. ಈ ಮಧ್ಯೆ ದೇವನಹಳ್ಳಿಯಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು, ಪುಡಾರಿಗಳು ಹೋಗ್ಬಿಟ್ಟು ನಿಮಗೆ 3 ಕೋಟಿ ಕೊಡ್ತೀವಿ, ಸರ್ಕಾರದಿಂದ ಕಾನೂನು ಪ್ರಕಾರ ಕೊಡೋದು ತುಂಬಾ ಲೇಟ್ ಆಗುತ್ತೆ ಅಂತೇನೋ ಒಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ, ಇನ್ನೊಂದು 25 ವರ್ಷ ನೀವು ಮಾರಕ್ಕಾಗಲ್ಲ ಅಂತ ಯಾರೋ ಮಾಡ್ತಿದಾರಂತೆ. ಅವ್ರೇನೋ ನಿಮಗೆ ಪರಿಚಯ ಇದ್ರೆ ಈ ತರ ತಪ್ಪಲೆಲ್ಲ ಮಾಡಬೇಡ ಅಂತ ಹೇಳಿ. ಯಾಕಂದ್ರೆ ಕಾನೂನು ರೀತಿ ಒಂದು ಪರಿಹಾರ ಇದೆ. ಅದಕ್ಕೆ ನೀವು ಕೂತ್ಕೊಂಡು ಮಾತಾಡಿ. 15ನೇ ತಾರೀಕು ಟೈಮ್ ತಗೊಂಡಿದ್ದೀರಿ ಸರ್ಕಾರ. ನಿಮಗೇನಾದರೂ ಅದರಲ್ಲಿ ಬಗೆಹರಿದಿದ್ರೆ ನಮ್ಮ ಹತ್ರ ಬನ್ನಿ. ನಮ್ಮಲ್ಲೂ ತಜ್ಞರು, ನ್ಯಾಯ ತಜ್ಞರು ಇದ್ದಾರೆ. ನಿವೃತ್ತ ನ್ಯಾಯಾಧೀಶರಿದ್ದಾರೆ, ಗೋಪಾಲ್ ಗೌಡ್ರು. ಅವ್ರು ಯಾರು ಗೊತ್ತಾ? ಬೆಂಗಾಲ್ನಲ್ಲಿ 1,000 ಎಕರೆಗೂ ಮೇಲಿರೋ ಭೂಮಿ ರೈತರಿಗೆ ಕೊಡಬೇಕು ಅಂತ ಐತಿಹಾಸಿಕ ತೀರ್ಪು ಕೊಟ್ಟವರು, ಸಂವಿಧಾನ ಗೊತ್ತಿರೋರು. ನಿಮ್ಗೆ ಏನಾದ್ರು 15ನೇ ತಾರೀಕು ಇತ್ಯರ್ಥಗಳು ಆಗದಿದ್ರೆ ಬಂದು ಕೇಳಿದ್ರೆ ಅದನ್ನು ಹೇಳ್ತೀವಿ. ನೋಡಿ, ಜನರಿಂದ ಆಯ್ದ ಪ್ರತಿನಿಧಿ ನೀವು, ಜನಪರವಾಗಿರಬೇಕು. ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರಿ. ಸಿಗೋಣ 15ನೇ ತಾರೀಕು, ಮಾತಾಡೋಣ. ಮುಂಚೆ ಕ್ಲಿಷ್ಟ ಏನಿದೆ ಅದನ್ನು ನೋಡೋದ್ರ ಬಗ್ಗೆ ಯೋಚನೆ ಮಾಡಿ, ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಓಕೆ ಪಾಟೀಲ್ರೆ, ಸಿಗ್ತೀನಿ 15ನೇ ತಾರೀಕು. ಬಾಯ್, ಗುಡ್ ನೈಟ್.